ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗಲೇ ನೈಟ್ ಒಂದು 9 o'clock ಆಗಿದೆ. ಇವಾಗ ಊರಿಗೆ ಹೊರಡ್ತಾ ಇದ್ದೀವಿ. ನಾಳೆ ಒಂದು ಬರ್ತಡೇ ಫಂಕ್ಷನ್ ಇದೆ. ಬರ್ತಡೇಗೆ ದೇವ್ರನ್ನೂ ಕರೆಸ್ತಾ ಇದ್ದಾರೆ ಅವರು. ಅದಕ್ಕೋಸ್ಕರ ಎಲ್ಲರೂ ಊರಿಗೆ ಹೋಗ್ತಾ ಇದ್ದೀವಿ. ಸಿಕ್ಕಾಬಿಟ್ಟೆ ಟ್ರಾಫಿಕ್ ಇದೆ. ಕಾಫಿ ಬ್ರೇಕ್ ಕೊಟ್ಟಿದ್ದೀವಿ. ನಾನಂತೆ ಅದು ಇಷ್ಟಾಗ್ಲೇ ಕನ್ಕಂಬ್ರು ಅಷ್ಟು ಮುಟ್ಕೊಂಡ್ಬಿಟ್ಟು ಚಳಿ ವಿಧಿ ಹೆಂಗೆ ಆಡು ಚೆನ್ನಾಗಿರ್ತದ ಕಣ ಕಾಫಿ. ನೋಡಿ ಫ್ರೆಂಡ್ಸ್, ಗೊಬ್ಬರ ಹಾಕೋಯ್ತಾ ಇದೀವಿ. ಅದು ಅಲ್ಲೇ ಇರ್ಲಿ, ಬಾ ಚೀಲ ಬಿಚ್ಚಬೇಡ. ಅದು ಬಿಚ್ಚಿದ ಅಲ್ಲಿ ಎಸ್ಕಣ ನಮಕ್ಕೆ ಏನಕ್ಕೆ ಹಾಕ್ತಾ ಇರೋದು ಇದನ್ನ ಅಪ್ಪ? ಏನಕ್ಕಪ್ಪ ಈ ಗೊಬ್ಬರ ಹಾಕ್ತಾ ಇರೋದು? ಅಡಿಕೆ ಗಿಡ ಎಲೆ ಎಂಬು ಫಸ್ಟ್ ಚೆನ್ನಾಗಿ ಬಿಡ್ಲಿ ಅಂತ. ಹಾಂ. ಈ ಗೊಬ್ಬರದ ಹೆಸರು ಗೊತ್ತಾ? ಹೋಗ್ಲಿ, ಹೆಸರು ಗೊತ್ತಿಲ್ಲ. ಅಲ್ಲಿ ಚೀಲ ಮೇಲೆ ಡಿಮ್ಯಾಂಡ್ ಉತ್ತಮ ಬೆಳೆಗಾಗಿ ಡಿಮ್ಯಾಂಡ್ ಸಾವಯವ ಗೊಬ್ಬರ ಬಳಸಿ. ಬೆಳಗ್ಗೆ ಎದ್ದ ತಕ್ಷಣ ಅಪ್ಪ ಎಲ್ಲರನ್ನೂ ತೋಟದ ಹತ್ರ ಕರ್ಕೊಂಡೋದ್ರು. ಸ್ವಲ್ಪ ಗೊಬ್ಬರ ಇದೆ, ಹಾಕ್ಬಿಟ್ಟು ಬರೋಣ ಬನ್ನಿ ಅಂತ. ಎಲ್ಲರೂ ಹೋಗಿ ತೋಟದ ಹತ್ರ ಎಲ್ಲ ಗೊಬ್ಬರ ಹಾಕ್ಬಿಟ್ಟು ಬಂದು ಇವಾಗ ಆಲ್ಮೋಸ್ಟ್ ಎಲ್ಲ ಮುಗೀತು. ಮನೆಗೆ ಹೋಗ್ತಾಯಿದ್ದೀವಿ. ಹೋಗೋಷ್ಟೊತ್ತಿಗೆ ಮನೇಲಿ ತಿಂಡಿ ರೆಡಿಯಾಗಿತ್ತು ಆಲ್ಮೋಸ್ಟು. ರೊಟ್ಟಿ ಮತ್ತು ಟೊಮೊಟೊ ಗೊಜ್ಜು ಮಾಡಿದರು. ಎಲ್ಲ ತಿಂಡಿ ತಿನ್ಕೊಂಡು ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಹತ್ರ ಹೋಗಬೇಕು. ದೇವ್ರು ಬರ್ತಾಯಿದೆ. ಹುಲಿಯೂರಮ್ಮ, ಲಕ್ಷ್ಮೀ ದೇವರು ಮತ್ತು ಗ್ರಾಮ ದೇವತೆ ಮಾರಮ್ಮ, ಮೂಡ್ಲಿಗಿರಪ್ಪ 4 ದೇವ್ರು ಎತ್ತಿದ್ದಾರೆ. ಆಲ್ಮೋಸ್ಟ್ ಎಲ್ಲ ವೀಡಿಯೋನು ಇದೇ ಕ್ಲಿಪ್ಪಿಂಗ್ಸಲ್ಲಿ ಹಾಕಿದ್ದೀನಿ. ದೇವ್ರದ್ದೆಲ್ಲದು ದೇವ್ರು ಎತ್ತಿದ್ದು. ಆಮೇಲೆ ಕೇಕ್ ಕಟ್ಟಿಂಗು, ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಬರ್ತಡೇ ಮಾತ್ರ ಸೂಪರಾಗಿತ್ತು. ದೇವ್ರುಗಳ್ದು ವೀಡಿಯೋನೇ ಇದೆ ನೋಡಿ. ನೆಕ್ಸ್ಟಿಗೆ ದೇವ್ರು ಬಂದಿದೆ ಆಲ್ಮೋಸ್ಟ್ ಊರಿಗೆ. ಇವಾಗ ದೇವಸ್ಥಾನದ ಹತ್ರ ಹೋಗ್ತಾಯಿದ್ದೀವಿ. ಬರ್ತಡೇ ಎಲ್ಲ ಮುಗೀತು. ಇವಾಗ ಊಟಕ್ಕೆ ಬಂದಿದ್ದೀವಿ. ಇವಾಗ ಊಟ ಎಲ್ಲ ಮಧ್ಯಾಹ್ನದ ಊಟ. ಇದು
ಮಧ್ಯಾಹ್ನದ ಊಟ ಅವ್ರ ಬರ್ತಡೇ ಅವ್ರದ್ದೆಲ್ಲ ಆಯಿತು. ಇನ್ನು ಸಂಜೆಗೆ ದೇವ್ರು ಎತ್ಕೊಂಡೋಗಿ ಊರವ್ರು ಅಡುಗೆ ಮಾಡಿಸ್ತಾರೆ, ಅಲ್ಲಿ ಊಟ ಎಲ್ಲ ಇರುತ್ತೆ. ಇಲ್ಲಿ ಕಳಸ ಹೊರ್ಸಿರೋದು ನಮ್ಮ ಅಣ್ಣನ ಮಗಳಿಗೆ. ಅವಳು ಇನ್ನೂ ಚಿಕ್ಕ ಹುಡುಗಿ, ಈಗ ಫಸ್ಟ್ ಸ್ಟ್ಯಾಂಡರ್ಡ್ LKG ಮುಗಿದಿದೆ. ಮನೆ ದೇವ್ರು ಕಳಸ ಅಂತ ಹೊರ್ಸಿದ್ರು. ಇವಾಗ ನಾವು ದೇವಸ್ಥಾನದೆಲ್ಲ ಪೂಜೆ ಮುಗಿಸ್ಕೊಂಡು ಸಂಜೆ ಊರಲ್ಲಿ ಊಟ ಕೊಟ್ಟಿದ್ರು, ಅದನ್ನ ಮುಗಿಸ್ಕೊಂಡು ಬೆಂಗಳೂರಿಗೆ ಹೊರಟು. ಬಾಯ್ ಫ್ರೆಂಡ್ಸ್.